ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, 2026ರಲ್ಲಿ ಒಂದು 8 ಚದರ ಮನೆ ಕಟ್ಟಲಿಕ್ಕೆ ಎಷ್ಟು ಖರ್ಚು ಬರ್ಬೋದು ಅನ್ನುವಂತಹ ಮಾಹಿತಿಗಳನ್ನು ತುಂಬ ಜನ ಸ್ನೇಹಿತರು ಕಮೆಂಟ್ ಮಾಡ್ತಾ ಇದ್ದಾರೆ. ಅದರಿಂದ ಈ ದಿನ ನಾವು 2026ರಲ್ಲಿ 800 ಸ್ಕ್ವೇರ್ ಫೀಟ್ ಇರುವಂತಹ ಒಂದು ಮನೆಯನ್ನು ಕಟ್ಟಲಿಕ್ಕೆ ಎಷ್ಟು ಖರ್ಚು ಬರ್ಬೋದು ಅನ್ನುವಂತಹ ಮಾಹಿತಿನ ತಿಳಿತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಮನೆ ಕಟ್ಟುವುದು ಎಲ್ಲರ ಕನಸು. ಆದರೆ ಮನೆ ಕಟ್ಟಬೇಕಾದಾಗ ಆ ಲೆಕ್ಕಾಚಾರ, ಆ ಪ್ಲ್ಯಾನಿಂಗ್ ಏನಾದರೂ ತಪ್ಪಿದ್ದೆ ಆದರೆ ತುಂಬ ನೋವು, ದುಃಖ, ಹಾಗೆ ಬೇರೆ ಕಡೆ ಸಾಲ ಮಾಡೋದು, ಇದಕ್ಕೆಲ್ಲ ನಾವು ತಗಲಾಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಅದರ ಬಗ್ಗೆ ನಾಲೆಡ್ಜು ಸಹ ಇರಬೇಕು. ಯಾರಿಗೋ ಒಬ್ಬ ವಯಸ್ಸಿದ್ದೀನಿ ಅವ್ನು ಕಟ್ಬಿಡ್ತಾನೆ ಬಿಡಿ ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅವ್ರು ಸಿಮೆಂಟ್ ಕರೆಕ್ಟಾಗಿ ಹಾಕ್ತಾ ಇದ್ದಾರೆ, ಹಾಗಾದರೆ ಇಟ್ಟಿಗೆ ಎಷ್ಟು ಬೇಕಾಗ್ಬೋದು, ಸಿಮೆಂಟ್ ಎಷ್ಟು ಬೇಕಾಗ್ಬೋದು, ಕಬ್ಬಿಣ ಎಷ್ಟು ಬೇಕಾಗ್ಬೋದು, ಕೂಲಿಯವನಿಗೆ ಎಷ್ಟು ಬೇಕಾಗ್ಬೋದು, ಈ ಥರದ್ದೆಲ್ಲ ಒಂದು ರಫ್ ಸ್ಕೆಚ್ ಅಥವಾ ಒಂದು ಪ್ಲ್ಯಾನಿಂಗು. ಇಷ್ಟು ಲಕ್ಷ ಆಗ್ಬೋದಾ, 10 ಲಕ್ಷ ಆಗ್ಬೋದಾ, 15 ಲಕ್ಷ ಆಗ್ಬೋದಾ, 25 ಲಕ್ಷ ಆಗ್ಬೋದಾ, ಈ ಥರ ಪ್ಲ್ಯಾನಿಂಗು ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ಅವ್ನಿಗೆ ಹೇಳಿದ್ದೀನಿ ಕಟ್ಬಿಡ್ತಾನೆ ಬಿಡು ಅಂತ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಪ್ರತಿ ಹಂತದಲ್ಲಿ, ಪ್ರತಿ ಸೆಕೆಂಡಲ್ಲಿ ಯಾವ ಗೋಡೆ ಆಯಿತು, ಯಾವ ಪಿಲ್ಲರ್ ಆಯಿತು, ಏನಾಗ್ತಾ ಇದೆ ಪ್ರತಿ ಕ್ಷಣದಲ್ಲೂ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ನಾವೇ ಮನೆ ಕಟ್ಟುವಂಥ ಇಂಜಿನಿಯರು ವಾರಕ್ಕೊಂದ್ಸಲ, ತಿಂಗಳಿಗೆ ಒಂದ್ಸಲ ಬಂದು ಹೋಗ್ತಾರೆ. ಆದರೆ ನೀವು ನಿಮ್ಮ ಮನೆಯನ್ನು ಕಟ್ತಾ ಇದ್ದೀರಿ ಅಂತಂದರೆ ನೀವೇ ಆ ಮನೆಯ ಇಂಜಿನಿಯರ್. ಪ್ರತಿ ಕ್ಷಣವನ್ನು ಸಹ ನೀವು ಕಣ್ಣು ಅಳತೆಯಲ್ಲಿ ಚೆಕ್ ಮಾಡ್ತಾ ಇರಬೇಕು. ಅದಕ್ಕೆ ಸಂಬಂಧಪಟ್ಟ ನಾಲೆಡ್ಜ್ ನಿಮ್ಮಲ್ಲಿ ಇರಬೇಕಾಗುತ್ತೆ. ಸ್ನೇಹಿತರೆ, ಬನ್ನಿ, ಮನೆಯನ್ನು 800 ಚದರ ಮನೆಯನ್ನು ಯಾವ ರೀತಿ 800 ಸ್ಕ್ವೇರ್ ಫೀಟ್ 800 ಸ್ಕ್ವೇರ್ ಫೀಟು ಅಂದರೆ 8 ಚದರ ಮನೆ ಕಟ್ಟೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಎಷ್ಟು ಹಣ ಖರ್ಚಾಗುತ್ತೆ, ಮೇಸ್ತ್ರಿಗೆ ಎಷ್ಟು ಬೇಕಾಗುತ್ತೆ, ಕಾರ್ಮಿಕರ ಕೂಲಿ ಎಷ್ಟಾಗ್ಬೋದು, ಹಾಗೆ ಸಂಪ್ ಇರ್ಬೋದು, ಸೆಪ್ಟಿಕ್ ಟ್ಯಾಂಕ್ ಇರ್ಬೋದು, ಕಾಂಪೌಂಡು, ಗೇಟು, ಈ ಥರದ್ದೆಲ್ಲ ಎಷ್ಟು ಖರ್ಚು ಬರುತ್ತೆ ನೋಡ್ತಾ ಹೋಗೋಣ. ಸ್ನೇಹಿತರೆ, 800 ಸ್ಕ್ವೇರ್ ಫೀಟನ್ನು ಒಂದು ಮನೆಯ ಪ್ಲ್ಯಾನು ತೆಗೆದುಕೊಂಡಿದ್ದೆ ಆದರೆ ಒಂದು ಹಾಲ್ ಇರುತ್ತೆ, 2 ಬೆಡ್ರೂಮ್ ಇರುತ್ತೆ, 1 ಕಿಚನ್ನು, 1 ಟಾಯ್ಲೆಟು, 1 ಬಾತ್ರೂಮ್. ಹೀಗೆ ಸಾಮಾನ್ಯ ಕುಟುಂಬಕ್ಕೆ ಬೇಕಾಗುವಂತಹ ಸೌಲಭ್ಯಗಳು. ಈ ಒಂದು ಮನೆಯ ಪ್ಲ್ಯಾನು ಮಣ್ಣಿನ ಗುಣಮಟ್ಟ, ಫೌಂಡೇಶನ್ನು, ಮನೆ ಎತ್ತರ, ಬಳಸುವಂತಹ ಸಾಮಗ್ರಿಗಳು, ಗುಣಮಟ್ಟದ ಮೇಲೆ ನಿಮ್ಮ ಖರ್ಚು ಬದಲಾಗ್ತಾ ಹೋಗುತ್ತೆ. ಮೊದಲಿಗೆ ಕಟ್ಟಡದ ಸಾಮಗ್ರಿಗಳ ಖರ್ಚು ಎಷ್ಟು ಬರ್ಬೋದು? ಸ್ನೇಹಿತರೆ, ಮೊದಲನೇದೇ ಸಿಮೆಂಟು ಸುಮಾರು ಒಂದು 380-400 ಮೂಟೆಗಳು ಸಿಮೆಂಟ್ ಬೇಕಾಗುತ್ತೆ. 380ರಿಂದ 400. ಒಂದು ಸಿಮೆಂಟ್ಗೆ, ಒಂದು ಮೂಟೆ ಚೀಲದ ಸಿಮೆಂಟ್ಗೆ 350 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೂ ಎಷ್ಟಾಗ್ಬೋದು? 1,33,000 ರೂಪಾಯಿ ಸಿಮೆಂಟ್ಗೆ ಆಗುತ್ತೆ. ಸ್ನೇಹಿತರೆ, ಇದು 350 ರೂಪಾಯಿ ಆ ಸಿಮೆಂಟ್ ಏನು ರೇಟ್ ಇದೆ, ಸ್ವಲ್ಪ ಚೇಂಜಸ್ಸು ಆಗ್ಬೋದು ಸಿಮೆಂಟ್ ರೇಟು. ಅದನ್ನು ಸಹ ನೀವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಒಂದು 380 ಚೀಲದಿಂದ 480 ಚೀಲದವರೆಗೂ ನಿಮಗೆ ಸಿಮೆಂಟಿನ ಅಗತ್ಯತೆ ಇರುತ್ತೆ. ಹಾಗೆ ಸ್ಟೀಲ್ ಏನು ಬೇಕಾಗುತ್ತೆ? ಕಾಲಮ್ ಎಷ್ಟು ಬರುತ್ತೆ, ಆಮೇಲೆ ಟೈಮ್ ಬೀಮ್ ಎಷ್ಟಿದ್ದಾವೆ, ಅದರ ಸ್ಟೀಲಿನ ಗುಣಮಟ್ಟ ಯಾವುದು, ಸಜ್ಜ, ಬೀಮು, ರೂಫು, ಈ ಎಲ್ಲ ಸ್ಟ್ರಕ್ಚರಲ್ ಏನು ಕೆಲಸಗಳಿದ್ದಾವೆ ಅವಕ್ಕೆಲ್ಲವೂ ಸಹ 3,500 kg ಸ್ಟೀಲ್ ಬೇಕಾಗುತ್ತೆ. ಅಂದಾಜು 3,500 kg. 1 kgಗೆ 70 ರೂಪಾಯಿ ಅಂತ ಲೆಕ್ಕ ಹಾಕ್ಕೊಂಡ್ರು ನಮಗೆ ಎಷ್ಟು ಬೇಕಾಗುತ್ತೆ? 3,500 × 70, ಓಕೆ, 2,45,000 ರೂಪಾಯಿ ಆಗ್ಬೋದು. ಸುಮಾರು 2.25 ಲಕ್ಷ ನಮಗೆ ಸ್ಟೀಲ್ಗೆ ಬೇಕಾಗುತ್ತೆ. ಸ್ನೇಹಿತರೆ, ಕೆಲವೊಮ್ಮೆ ಸ್ಟೀಲ್ ಬೆಲೆ 65 ರೂಪಾಯಿಂದ 75 ರೂಪಾಯಿಗೂ ಹೋಗ್ಬೋದು. ಅದನ್ನೆಲ್ಲ ನೋಡ್ಕೊಂಡು ನೀವು ಲೆಕ್ಕಾಚಾರ ಹಾಕ್ಕೊಳ್ಳಿ. ಮುಂದೆ 4 ಮಹಡಿ ಕಟ್ತೀವ, 3 ಮಹಡಿ ಕಟ್ತೀವ, ಅದರ ಮೇಲೆ ನಿಮ್ಮ ಸ್ಟೀಲಿನ ಒಂದು ಸ್ಟ್ರೆಂತ್ ಇರ್ಬೋದು, ಅಥವಾ 16 mm ಅಥವಾ 12 mm ಈ ಥರದ್ದೆಲ್ಲ ನೀವು ಡಿಸ್ಕಸ್ ಮಾಡಿ ತಿಳಿದು
ಆ ಒಂದು ಸ್ಟೀಲನ್ನು ತೆಗೆದುಕೊಬೇಕಾಗತ್ತೆ. ನೆಕ್ಸ್ಟ್ ಮೂರನೇದಾಗಿ ಬರ್ತಾ ಇದೆ ಇಟ್ಟಿಗೆ. ಸ್ನೇಹಿತರೆ, ಒಟ್ಟು ಕೆಂಪು ಇಟ್ಟಿಗೆಗಳು ಎಷ್ಟು ಬೇಕಾಗ್ಬೋದು? ಸುಮಾರು 14,000 ಕೆಂಪು ಇಟ್ಟಿಗೆಗಳು ಬೇಕಾಗ್ತವೆ. 14,000ದಿಂದ 15,000 ಬೇಕಾಗ್ಬೋದು. ಒಂದು ಇಟ್ಟಿಗೆಗೆ ಕೆಲವು ಕಡೆ 6 ರೂಪಾಯಿ, 7 ರೂಪಾಯಿ, 8 ರೂಪಾಯಿ, ಕೆಲವು ಕಡೆ 9 ರೂಪಾಯಿ, ಕೆಲವು ಕಡೆ 10 ರೂಪಾಯಿ, ಈ ಥರದ್ದೆಲ್ಲ ಇದೆ. ನಾವು 10 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೂ 1.40 ಅಂದರೆ 14,000 ಇಟ್ಟಿಗೆಗಳು ಬೇಕಾಗ್ತದೆ. ಹಾಗೆ 1,40,000 ರೂಪಾಯಿ ಇಟ್ಟಿಗೆಗೆ ಖರ್ಚು ಮಾಡಬೇಕಾಗತ್ತೆ. ಆಮೇಲೆ ಮುಂದೆ ಬರೋಣ. ಎಮ್ ಸ್ಯಾಂಡ್ಗೆ ಕಾಂಕ್ರೀಟು ಮತ್ತು ಇತರ ಕೆಲಸಗಳಿಗೆ ಎಮ್ ಸ್ಯಾಂಡ್ ಬೇಕಾಗುತ್ತೆ. ಇದರ ಪ್ರಮಾಣ 1600 CFT ಬೇಕಾಗುತ್ತೆ. 45 ರೂಪಾಯಿ ಲೆಕ್ಕ ಹಾಕಿದ್ರೂ ಸುಮಾರು 72,000 ರೂಪಾಯಿ ನಮಗೆ ಎಮ್ ಸ್ಯಾಂಡಿಗೆ ಬೇಕಾಗುತ್ತೆ. ಹಾಗೆ ಪಿ ಸ್ಯಾಂಡಿಗೆ ಎಷ್ಟಾಗ್ಬೋದು? ಸುಮಾರು 600 CFT ಅಂದರೆ 50 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೂ 600 × 50 30,000 ರೂಪಾಯಿ ಈ ಪಿ ಸ್ಯಾಂಡಿಗೆ ಬೇಕಾಗುತ್ತೆ. ಹಾಗೆ ಬೋರ್ಡ್ರಸ್ ಅಂತ ಕರೀತಾರೆ ಕೆಲವು ಕಡೆ ಬೋಲ್ಡರ್ಸ್ ಕಲ್ ಅಂತಾರೆ. ಒಟ್ಟಾರೆ ಆ ಬೋರ್ಡ್ರಸ್ ಕಲ್ಲುಗಳು ಎಷ್ಟಾಗ್ಬೋದು? 1,400 × 32 ರೂಪಾಯಿ ಲೆಕ್ಕ ಹಾಕೊಂಡ್ರು 44,800, 45,000 ರೂಪಾಯಿ ಬೋರ್ಡ್ರಸ್ ಕಲ್ಗೆ ಆಗುತ್ತೆ. ಹಾಗೆ ಜಲ್ಲಿ ಪ್ರಮಾಣ RCC ಕೆಲಸ ಮತ್ತು ಸ್ಟ್ರಕ್ಚರ್ ಡಿಸೈನ್ ಅನುಗುಣವಾಗಿ ಅದು ಬದಲಾಗ್ತದೆ. ಒಂದು ಅಂದಾಜಿನ ಪ್ರಕಾರ 1.5 ಇಂಚು ಅಥವಾ 3/4 ಇಂಚು ಎಲ್ಲ ಸೇರಿ ಒಂದು 70,000 ರೂಪಾಯಿ ಜಲ್ಲಿಗೆ ಎತ್ತಿ ಇಡಬೇಕಾಗುತ್ತೆ. ಎಲೆಕ್ಟ್ರಿಕ್ ಮತ್ತು ಪ್ಲಂಬಿಂಗ್, ಪೇಂಟಿಂಗ್ ಈ ಮೂರನ್ನು ಒಟ್ಟಿಗೆ ತೊಗೊಂಡಿದ್ದೀವಿ. ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು ಮತ್ತು ಪೇಂಟಿಂಗ್. ಎಲೆಕ್ಟ್ರಿಕಲ್ ಸಾಮಗ್ರಿ ತರೋದಕ್ಕೆ ಒಂದು 70,000ರಿಂದ 75,000, ಪ್ಲಂಬಿಂಗ್ ಸಾಮಗ್ರಿಗಳನ್ನು ತರೋದಕ್ಕೆ ಒಂದು 65,000, ಪೇಂಟಿಂಗ್ ಮಾಡಿಸ್ಲಿಕ್ಕೆ ಒಂದು 80,000ರಿಂದ 85,000 ರೂಪಾಯಿ ಇಷ್ಟು ಖರ್ಚು ಬರುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಟೈಲ್ಸ್ ಮತ್ತು ಗ್ರಾನೈಟ್. ಫ್ಲೋರ್ ಟೈಲ್ಸ್ಗೆ 800 ಸ್ಕ್ವೇರ್ ಫೀಟ್ ಇರೋದ್ರಿಂದ 800 × 50 ಗುಣಾಕಾರ ಮಾಡಿದ್ರೆ ಒಂದು 40,000 ರೂಪಾಯಿ ನಮ್ಮ ಫ್ಲೋರ್ ಟೈಲ್ಸ್ಗೆ ಬೇಕಾಗ್ತದೆ. ವಾಲ್ ಟೈಲ್ಸ್ಗೆ ಒಂದು 12,000 ರೂಪಾಯಿ ಅಥವಾ ಒಂದು 15,000 ರೂಪಾಯಿ ಅಂದಾಜು ಆಗ್ಬೋದು. ಗ್ರಾನೈಟ್ಗೆ ಹೋದರೆ ಒಂದು 18,000 ರೂಪಾಯಿ ಬಜೆಟ್ಗೆ ಎತ್ತಿಡಬೇಕಾಗುತ್ತೆ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆಗ್ಬೋದು. ಟೈಲ್ಸ್ ಆಯ್ಕೆ ಮಾಡಬೇಕಾದಾಗ ಕೇವಲ ಕಡಿಮೆ ಬೆಲೆಯದನ್ನು ನೋಡಬಾರ್ದು, ಸ್ವಲ್ಪ ಗುಣಮಟ್ಟದ್ದನ್ನೇ ಆಯ್ಕೆ ಮಾಡ್ಕೊಬೇಕು. ಇದ್ರ ಕಡೆನೂ ಗಮನ ಕೊಡಿ. ಹಾಗೆ ಬಾಗಿಲು ಮತ್ತು ಕಿಟಕಿಗಳು. ಬಾಗಿಲೇನು ಮೈನ್ ಡೋರು, ಫ್ರೇಮು ಅವೆಲ್ಲ ಸುಮಾರು ಒಂದು 30,000 ರೂಪಾಯಿ ಬರ್ಬೋದು. 2 ಬೆಡ್ರೂಮ್ದು ಬಾಗಿಲು ಒಂದು 20,000 ರೂಪಾಯಿ. 5 ಕಿಟಕಿಗಳು ಬರ್ತವೆ, ಅದು ಸುಮಾರು ಒಂದು 30,000ರಿಂದ 32,000 ರೂಪಾಯಿ ಆಗ್ಬೋದು. 2 ಬಾತ್ರೂಮ್ದು ಬಾಗಿಲುಗಳಿದ್ದಾವೆ, ಡೋರ್ ಇದ್ದಾವೆ, ಅದೊಂದು 6,000 ರೂಪಾಯಿ ಆಗುತ್ತೆ. 2 ವೆಂಟಿಲೇಟರ್ ಇಡಬೇಕಾಗುತ್ತೆ, ಅದಕ್ಕೊಂದು 3,000 ರೂಪಾಯಿ ಖರ್ಚು ಬರುತ್ತೆ. ಒಟ್ಟು ಒಂದು 90,000 ರೂಪಾಯಿ ಇದಕ್ಕೆ ಖರ್ಚು ಬರುತ್ತೆ. ಯಾವುದಕ್ಕೆ? ಬಾಗಿಲು ಮತ್ತು ಕಿಟಕಿಗಳಿಗೆ. ಇಲ್ಲೂ ಕೂಡ ಮರನ, UPVCನ, ಅಲ್ಯೂಮಿನಿಯಮ ಅಥವಾ ಬೇರೆ ವೆಂಟಿಲೇಟರ್ನ ಬಳಸ್ತೀರಾ, ಅದೆಲ್ಲ ಬೆಲೆ ಬದಲಾಗುವ ಸಾಧ್ಯತೆ ಕಡಿಮೆನೇ ಆಗ್ಬೋದು, ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಸುಮಾರು ಒಂದು 90,000 ರೂಪಾಯಿ ನಿಮ್ಮ ಕಿಟಕಿ ಬಾಗಿಲುಗಳಿಗೆ ಆಗುತ್ತೆ. ಸಾಮಗ್ರಿಗಳ ಒಟ್ಟು ಖರ್ಚು ಎಷ್ಟು ಬರುತ್ತೆ ನೋಡಿ ಸ್ನೇಹಿತರೆ. ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಇಟ್ಟಿಗೆ, ಸ್ಯಾಂಡು, ಜಲ್ಲಿ, ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು, ಪೇಂಟಿಂಗು, ಟೈಲ್ಸು, ಗ್ರಾನೈಟು, ಬಾಗಿಲು, ಕಿಟಕಿ ಇವೆಲ್ಲ ಸಾಮಗ್ರಿಗಳು ಸೇರಿ ಒಂದು 10 ಲಕ್ಷದಿಂದ ಒಂದು 13 ಲಕ್ಷದ ವ್ಯಾಪ್ತಿಯಲ್ಲಿ ಬಜೆಟ್ ಬರುತ್ತೆ. ಒಂದು 800 ಸ್ಕ್ವೇರ್ ಫೀಟ್, ಒಂದು 8 ಚದರ ಮನೆ ಕಟ್ಟಬೇಕಂದ್ರೆ ನಿಮಗೆ ಒಂದು 10ರಿಂದ 15 ಆಗ್ಬೋದು, ಆಯಿತಾ. ಒಂದು 10ರಿಂದ 15 ಲಕ್ಷ ಅಂತ ನಾವು ಬಜೆಟನ್ನು ಎತ್ತಿಟ್ಕೊಬೇಕಾಗುತ್ತೆ. ಆದರೆ ಇದು ನಿಮ್ಮ ಏರಿಯಾದ ಮೇಲೆ ಡಿಪೆಂಡು. ನೀವು ಬೆಂಗಳೂರಲ್ಲಿ ಕಟ್ತಾ ಇದ್ದೀರಾ, ಮೈಸೂರಲ್ಲ, ಬಳ್ಳಾರಿಲ್ಲ, ಹಳ್ಳಿಲ್ಲ, ಊರಲ್ಲ, ಎಲ್ಲಿ ಕಟ್ತಾ ಇದ್ದೀರಾ ಅಲ್ಲಿ ಡಿಪೆಂಡ್ ಆಗುತ್ತೆ. ನಿಮಗೆ ಅಲ್ಲೇ ಜಲ್ಲಿ, ಕಲ್ಲು, ಸಿಮೆಂಟು ಅಲ್ಲೇ ನಿಯರೆಸ್ಟ್ ಏನಾದರೂ ಈ ಇಟ್ಟಿಗೆ ಇವೆಲ್ಲ ಸಿಗ್ತಾ ಇದ್ದರೆ ಬೆಲೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ಬೋದು. ಹಾಗೆ ನಿಮ್ಮ ಊರಿನ ಪೇಂಟರೇ ಆಗಿದರೆ ಅಥವಾ ನಿಮ್ಮೂರಿನ ಈ ಕಾರ್ಪೆಂಟ್ರೇ ಆಗಿದ್ದರೆ, ಅಲ್ಲೇ ಸ್ಥಳೀಯರಾಗಿದ್ದರೆ ಒಂದು ಸ್ವಲ್ಪ ಬೆಲೆಗಳೆಲ್ಲ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಎಲ್ಲ ಕಡೆ ಒಂದು ಸ್ವಲ್ಪ ವಿಚಾರಿಸಿ ಕೊಟೇಶನ್ ತಗೊಳ್ಳಿ, ಎಲ್ಲಿ ಕಡಿಮೆ ಸಿಗುತ್ತೆ, ಹಾಗೆ ಎಲ್ಲಿ ಗುಣಮಟ್ಟದ್ದು ಸಿಗುತ್ತೆ. ಮನೆ ಕಟ್ಟಬೇಕಾದಾಗ ಗುಣಮಟ್ಟ ಬಹಳ ಮುಖ್ಯ. ಕಡಿಮೆ ಸಿಗುತ್ತೆ ಅಂದ್ಬಿಟ್ಟು ನಾಳೆಗೆ ಅದು ಹಾಳಾದಾಗ ಏನು ಮಾಡೋದು? ಅದರಿಂದ ಮನೆ ಕಟ್ಟಬೇಕಾದಾಗ ಗುಣಮಟ್ಟನೂ ಇರಬೇಕು, ಅದನ್ನು ನೋಡ್ಕೊಬೇಕಾಗತ್ತೆ. ಈಗ ಬರೋಣ ನಾವು ಕೂಲಿಗೆ ಎಷ್ಟು ಖರ್ಚಾಗ್ಬೋದು. ನಾವೀಗ ಐಟಮ್ಸ್ನ ತರೋಕ್ಕೆ ಇಷ್ಟೆಲ್ಲ ಖರ್ಚು ಬಂತು.
ಈಗ ಕೂಲಿಗೆ ಎಷ್ಟಾಗುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಸಿವಿಲ್ ವರ್ಕು ಪಾಯ ತೆಗೆಯೋದ್ರಿಂದ ಹಿಡಿದು ಸ್ಟಾರ್ಟ್ ಆಗುತ್ತೆ. ಕಾಲಮು, ಗೋಡೆ, ಟೈಮ್ ಬೀಮು, ಲಿಂಟ್ಲು, ಸಜ್ಜ, ಬೀಮು, ರೂಫು, ಕಾಂಕ್ರೀಟು, ಹೀಗೆ ಇವೆಲ್ಲ ಪ್ಲಾಸ್ಟರಿಂಗ್ ಎಲ್ಲ ಮಾಡಬೇಕಂತಂದರೆ ನಿಮ್ಮ ಪ್ರದೇಶದಲ್ಲಿ ಸುಮಾರು ಒಂದು ಸ್ಕ್ವೇರ್ ಫೀಟ್ಗೆ ಒಂದು 350 ರೂಪಾಯಿಂದ ಒಂದು 450-500 ರೂಪಾಯಿವರೆಗೂ ಸ್ಕ್ವೇರ್ ಫೀಟ್ವರೆಗೂ ದರನ ಲೆಕ್ಕ ಹಾಕ್ಬೋದು. ಉದಾಹರಣೆಗೆ 380 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೂ ಒಂದು 3,05,000 ರೂಪಾಯಿ ಆಗುತ್ತೆ. ಏನೋ 800 ಸ್ಕ್ವೇರ್ ಫೀಟು 380 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೂ ಒಂದು 3,05,000 ರೂಪಾಯಿ ಖರ್ಚು ಬರುತ್ತೆ. ಯಾವುದಕ್ಕೆ? ಸಿವಿಲ್ ವರ್ಕಿಗೆ. ಮತ್ತು ಎಲೆಕ್ಟ್ರಿಕ್ ಮತ್ತು ಪ್ಲಂಬಿಂಗ್ ಇದಕ್ಕೆ 40 ರೂಪಾಯಿ, ಕೆಲವು ಕಡೆ 50 ರೂಪಾಯಿ, ಕೆಲವು ಕಡೆ 70 ರೂಪಾಯಿ, ಈ ಥರ ಎಲ್ಲ ಒಂದು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ತಗೊತಾರೆ. ನಾವು 60 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೂ ಎಲೆಕ್ಟ್ರಿಕ್ ಮತ್ತು ಪ್ಲಂಬಿಂಗಿಗೆ ಒಂದು 48,000 ಅಥವಾ 50,000 ರೂಪಾಯಿ ಆಗುತ್ತೆ. ಈಗ ಪೇಂಟಿಂಗ್ ಬರೋಣ. ಪೇಂಟಿಂಗ್ ಎಷ್ಟು ಕೂಲಿ ಆಗ್ಬೋದು ನೋಡಿ ಸ್ನೇಹಿತರೆ. ಪೇಂಟಿಂಗಿಗೆ 40 ರೂಪಾಯಿಯಿಂದ ಹಿಡಿದು 70 ರೂಪಾಯಿವರೆಗೂ ಪೇಂಟಿಂಗನ್ನು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಒಪ್ಕೊಬೋದು. ನಾವು 55 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೂ ಒಂದು 44,000, ಒಂದು 45,000 ರೂಪಾಯಿ ಪೇಂಟಿಂಗಿಗೆ ಆಗುತ್ತೆ. ಟೈಲ್ಸ್ ಮತ್ತು ಗ್ರಾನೈಟ್ ಕೂಲಿ. ಈ ಟೈಲ್ಸ್ ಹಾಕೋರಿಗೆ, ಗ್ರಾನೈಟ್ ಹಾಕೋರಿಗೆ ಎಷ್ಟು ಕೂಲಿ ಕೊಡಬೇಕಾಗುತ್ತೆ? ನಮ್ಮ ಹತ್ರ 800 ಸ್ಕ್ವೇರ್ ಫೀಟ್ ಇದೆ ನೋಡಿ. ಗ್ರಾನೈಟ್ ಹಾಕೋದಕ್ಕೆ ಸುಮಾರು 25,000 ರೂಪಾಯಿ, ಹಾಗೆ ಟೈಲ್ಸ್ ಹಾಕೋದಕ್ಕೆ ಒಂದು 30,000 ರೂಪಾಯಿ. ಈಗ ಒಂದು ಅಂದಾಜು ಒಂದು 25,000 ರೂಪಾಯಿನಿಂದ ಒಂದು 30,000 ರೂಪಾಯಿ ಒಳಗೆ ನಿಮ್ಮ ಟೈಲ್ಸ್ ಇರ್ಬೋದು, ಗ್ರಾನೈಟ್ ಕೂಲಿಗೆ ಅಷ್ಟು ಬರುತ್ತೆ. ಹಾಗೆ ಅದ್ರ ಮೇಲೆ ಡಿಸೈನು ಅದಕ್ಕೆ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಮರದ ಕೆಲಸ, ನೀವೇನು ಕಿಟಕಿ, ಬಾಗಿಲು ಇವನ್ನೆಲ್ಲ ಇಡಿಸ್ತೀರಲ್ಲ, ಅದರ ರೆಡಿಮೇಡ್ ಬಾಗಿಲು, ಚೌಕಟ್ಟು, ಫ್ರೇಮು. ಸ್ನೇಹಿತರೆ, ಈ ಮರದ ಕೆಲಸದ ಕೂಲಿ, ಈಗ ಏನು ಮೇನ್ ಡೋರ್ ಇರ್ಬೋದು, ಕಿಟಕಿಗಳಿರ್ಬೋದು, ಅದರ ಕೂಲಿ ಎಷ್ಟಾಗ್ಬೋದು ನೋಡಿ ಸ್ನೇಹಿತರೆ. ರೆಡಿಮೇಡ್ ಡೋರ್ ಇರ್ಬೋದು, ಆ ಫ್ರೇಮ್ ಇರ್ಬೋದು, ವಾಸ್ಕಲ್ ಅಂತ ಕರಿತೀವಲ್ಲ, ಅದನ್ನೆಲ್ಲ ಫಿಕ್ಸ್ ಮಾಡಲಿಕ್ಕೆ ಸುಮಾರು 6,500 ರೂಪಾಯಿ ಅಥವಾ 7,000 ರೂಪಾಯಿ ಆಗೋ ಸಾಧ್ಯತೆ ಇದೆ. ಮರವನ್ನು ಖರೀದಿ ಮಾಡಿ ನಾವು ಮಾಡಿದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರ್ಬೋದು. ಒಂದು ಸ್ಕ್ವೇರ್ ಫೀಟ್ಗೆ ಮರವನ್ನೇ ಖರೀದಿ ಮಾಡಿ ಒಂದು ರೇಟ್ ಅಂತಂದರೆ ಸ್ವಲ್ಪ ಜಾಸ್ತಿ ಬರ್ಬೋದು. ಹಾಗೆ ನಾವು ಮನೆಯನ್ನು ಕಟ್ಟಬೇಕಾದ ಕೆಲವೊಂದು ವಿಷಯಗಳನ್ನು ಗಮನವಿಟ್ಟು ನೋಡ್ಕೊಬೇಕಾಗುತ್ತೆ. ಕೇವಲ ಸ್ಕ್ವೇರ್ ಫೀಟ್ ರೇಟ್ ಕೇಳಿ ಮನೆ ಕಟ್ಟ ಪ್ರಾರಂಭ ಮಾಡಬೇಡಿ. ಮೊದಲಿಗೆ ಯಾವ್ಯಾವ ಕೆಲಸಗಳು ಅದಕ್ಕೆ ಸೇರ್ಕೊಂಡಿದ್ದಾವೆ, ಯಾವ ಕೆಲಸ ಸೇರಿಲ್ಲ ಅದ್ರ ಕಡೆನೂ ಗಮನ ಕೊಡಬೇಕು. ಉದಾಹರಣೆಗೆ ಹಲವಾರು ಕಾಂಟ್ರಾಕ್ಟ್ಗಳು ಏನು ಮಾಡ್ತಾರೆ, ಕೆಲವೊಂದು ಕೆಲಸಗಳನ್ನು ಏನು ಮಾಡ್ತಾರೆ, ಸಪ್ರೇಟ್ ಮಾಡಿಬಿಡ್ತಾರೆ. ಸಂಪು ಸಪ್ರೇಟು, ಸೆಪ್ಟಿಕ್ ಟ್ಯಾಂಕ್ ಸಪ್ರೇಟು, ಓವರ್ ಹೆಡ್ ವಾಟರ್ ಟ್ಯಾಂಕು, ಸ್ಟೇರ್ ಕೇಸು, ಕಾಂಪೌಂಡ್ ವಾಲು, ಗೇಟು, ಆಮೇಲೆ ಮಣ್ಣನ್ನು ಪಾಯಿಗೆ ತುಂಬಿಸುವಂಥದ್ದು, PCC, ಮನೆಯ ಸುತ್ತಲಿನ ಟೈಲ್ಸು, ಪ್ಲಾನಿಂಗು ಮತ್ತು ಅಪ್ರೂವಲ್ಲು, ತಾತ್ಕಾಲಿಕ ವಿದ್ಯುತ್ ಸಂಪರ್ಕ, ಇವನ್ನೆಲ್ಲ ಅವರು ಸೇರಿಸ್ಕೊಳೋದಿಲ್ಲ ಕೆಲವರು. ಅದಕ್ಕೋಸ್ಕರ ಯಾವುದನ್ನು ಬಿಟ್ಟಿದ್ದೀರಿ, ಯಾವುದನ್ನೇ ಸೇರಿಸ್ಕೊಂಡಿಲ್ಲ ಅದರ ಬಗ್ಗೆನೂ ನೀವು ತಿಳ್ಕೊಬೇಕಾಗುತ್ತೆ. ಇನ್ನೇನು ಖರ್ಚುಗಳಿದ್ದಾವೆ ಸ್ನೇಹಿತರೆ? ಸಂಪ್ ಇರ್ಬೋದು, ಟ್ಯಾಂಕ್ಗಳಿರ್ಬೋದು, ಕಾಂಪೌಂಡು, ಗೇಟು, ವಾಟರ್ ಟ್ಯಾಂಕು, ವಿದ್ಯುತ್ ಸಂಪರ್ಕ, ಪ್ಲ್ಯಾನಿಂಗು, ಆಮೇಲೆ ಮಣ್ಣು ತುಂಬಿಸೋದು, ಇದ್ರ ಕಡೆನೂ ನಾವು ಗಮನ ಕೊಡಬೇಕಾಗುತ್ತೆ. ಹಣ ಉಳಿಸುವಂಥ ಕೆಲವೊಂದು ಮಾರ್ಗಗಳಿದ್ದಾವೆ ಸ್ನೇಹಿತರೆ. ಖರ್ಚು ಕಡಿಮೆ ಮಾಡಬೇಕು ಅಂತ ಗುಣಮಟ್ಟವನ್ನು ನಾವು ಸಂಪೂರ್ಣವಾಗಿ ನಾವು ಕಡಿಮೆ ಮಾಡಬಾರ್ದು. ಕಾಂಪೌಂಡ್ ಅಗತ್ಯವಾಗಿ ಹಾಲೋ ಬ್ಲಾಕು ಬಳಸ್ಬೋದು. ಮನೆಯ ಒಳಗೆ ಅಗತ್ಯ ಇರೋ ಕಡೆ ಕೆಲವು ಕಡೆ ಪಟ್ಟಿ, ಪೇಂಟಿಂಗು ಇವನ್ನೆಲ್ಲ ಮಾಡಿಸ್ಬೋದು. ಟೈಲ್ಸು ಉತ್ತಮ ಗುಣಮಟ್ಟದ ಹಾಗೆ ಮಧ್ಯಮ ಗಾತ್ರದ ಬೆಲೆಯುಳ್ಳಂತಹ ಟೈಲ್ಸ್ಗಳನ್ನು ಬಳಸುವಂಥದ್ದು ಒಳ್ಳೆಯದು ಸ್ನೇಹಿತರೆ. 800 ಸ್ಕ್ವೇರ್ ಫೀಟ್ ಮನೆ ಕಟ್ಟೋದಕ್ಕೆ ಇಷ್ಟೆಲ್ಲ ಖರ್ಚು ಬರುತ್ತೆ. ಆದರೆ ಮನೆ ಕಟ್ಟಬೇಕಾದಾಗ ಸಂಪು, ಸೆಪ್ಟಿಕ್ ಟ್ಯಾಂಕು, ಕಾಂಪೌಂಡು, ಗೇಟು, ಹಾಗೆ ಹೊರಗಿನ ಫಿನಿಷಿಂಗು, ಈ ಕೆಲಸವನ್ನು ಮುಗಿಸಿ ಗೃಹ ಪ್ರವೇಶ ಮಾಡುವವರೆಗೂ ಕನಿಷ್ಠ ಒಂದು 18 ಲಕ್ಷ ಖರ್ಚು ಬರ್ಬೋದು. ಅದೊಂದು ಬಜೆಟ್ ಅಂತ ತಿಳ್ಕೊಂಡು ಒಂದು 18 ಲಕ್ಷ ಖರ್ಚು ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ನಾವು ಕೊನೆಯದಾಗಿ ಏನು ಹೇಳ್ಬೋದು, 800 ಸ್ಕ್ವೇರ್ ಫೀಟ್ ಮನೆ ಅಂದರೆ ಎಲ್ಲರಿಗೂ ಒಂದು
ಒಂದೇ ಖರ್ಚು ಬರೋದಿಲ್ಲ. ಈಗ ಕೆಲವರು 12 mm ರಾಡ್ ಬಳಸ್ತಾರೆ, ಕೆಲವರು 16 mm ರಾಡ್ ಬಳಸ್ತಾರೆ, ಕೆಲವರು ಕೆಂಪು ಇಟ್ಟಿಗೆ ಬಳಸ್ತಾರೆ, ಕೆಲವರು ಹಾಲೋ ಬ್ಲ್ಯಾಕ್ ಇಟ್ಟಿಗೆ ಬಳಸ್ತಾರೆ, ಕೆಲವರು ಟೈಲ್ಸ್ ಬಳಸಬೇಕಾದಾಗ ಪ್ರೀಮಿಯಂ ಟೈಲ್ಸ್ ಬಳಸ್ತಾರೆ, ಕೆಲವರು ಇನ್ನು ಅಡ್ವಾನ್ಸ್ ಆಗಿರುವಂಥ ಟೈಲ್ಸನ್ನು ಬಳಸ್ತಾರೆ. ಹಾಗೆ ನಿಮ್ಮ ಊರಿನಲ್ಲಿ ಸಿಮೆಂಟು, ಸ್ಟೀಲು, ಸ್ಯಾಂಡು, ಕೂಲಿ ದರ ಇದರೆಲ್ಲ ಸಹ ಅದಕ್ಕೆ ಇನ್ಕ್ಲೂಡಿಂಗ್ ಆಗುತ್ತೆ. ಆದ್ದರಿಂದ ಮನೆ ಕಟ್ಟಬೇಕಾದಾಗ ಈ ಎಲ್ಲ ವಿಷಯದ ಕಡೆ ಗಮನ ಕೊಟ್ಟು ನಾವು ಮನೆಯನ್ನು ಕಟ್ಟಬೇಕಾಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಾ ಇದೆ ಸ್ನೇಹಿತರೆ? ನಮ್ಮ ಹೊಸ ಚಾನಲನ್ನು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.